ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿಗಾರ ನ್ಯೂಸ್. ನಾನು ತೇಜಸ್ವಿನಿ. ಬೆಂಗಳೂರಿನ ಅವೆನ್ಯೂ ರೋಡ್ ಅವ್ಯವಸ್ಥೆ. ಹಾಗಾದ್ರೆ ರೋಡ್ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರಿನ ಹೃದಯ ಭಾಗ ಅಂತಾನೆ ಹೇಳ್ಬೋದು ಅವೆನ್ಯೂ ರೋಡ್. ಯಾಕಂದ್ರೆ ಸಾಮಾನ್ಯವಾಗಿ ಜನರಿಗೆ ಅಗತ್ಯಕ್ಕೆ ಬೇಕಾದ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ನಮಗೆ ಕಾಣಸಿಗುತ್ತೆ. ಹಾಗೂ ಬೆಂಗಳೂರಲ್ಲಿ ಇರುವ ಜನ ಬಿಟ್ಟು ಬೇರೆ ಬೇರೆ ಊರಿಂದ ಇಲ್ಲಿಗೆ ಜನ ಬಂದು ಶಾಪಿಂಗ್ ಮಾಡ್ತಾರೆ. ಬೆಂಗಳೂರಿನ ಅತ್ಯಂತ ಬ್ಯುಸಿ ರೋಡ್ ಅಲ್ಲಿ ಅವೆನ್ಯೂ ರೋಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ವಿಷಯ ಇರೋದು ಇದಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಅವೆನ್ಯೂ ರೋಡ್ ಕಡೆ ಬಂದ್ರೆ ಪಾರ್ಕಿಂಗ್ ಸಮಸ್ಯೆ ನೋಡೇ ಇರ್ತೀರಾ. ಅತ್ಯಂತ ಬ್ಯುಸಿ ರೋಡ್ ಅಲ್ಲಿ ಫೆಸಿಲಿಟಿ ಅಂತ ಬಂದಾಗ ಯಾವ ತರ ಇರ್ಬೇಕಪ್ಪ? ಪಬ್ಲಿಕ್ ದಿನನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ. ಅವೆನ್ಯೂ ರೋಡ್ ಎಂಟ್ರೆನ್ಸ್ ಇಂದ ಹಿಡಿದು ಮೈಸೂರು ಬ್ಯಾಂಕ್ ವರೆಗೂ ಪಬ್ಲಿಕ್ ಓಡಾಡಕ್ಕೆ ಜಾಗ ಇಲ್ಲ. ಫುಟ್ಪಾತ್ ಅಲ್ಲಿ ವ್ಯಾಪಾರ, ಒಂದು ಕಡೆಯಿಂದ ತಳ್ಳೋ ಗಾಡಿ, ಜನ ಪರ್ಚೇಸ್ ಮಾಡಿದ್ದನ್ನ ತುಂಬಿಕೊಂಡು ಹೋಗೋಕೆ ಆಟೋಗಳೇ ಸಿಗಲ್ಲ. ಆದ್ರೆ ಎಲ್ಲಿ ನೋಡಿದ್ರು ಆಟೋ ಪಾರ್ಕಿಂಗ್ ಮಾತ್ರ ಕಾಣುತ್ತೆ. ಪೊಲೀಸ್, ಬಿಬಿಎಂಪಿ ಏನ್ ಮಾಡ್ತಾ ಇದ್ದಾರೆ? ಅವ್ರ ಕಡೆ ಏನಾದ್ರೂ ರಶೀದಿ ಕೊಟ್ಟು ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರಾ? ಅಲ್ಲ ದಂಡ ಹಾಕ್ತಾ ಇದ್ದಾರಾ? ರೋಲ್ ಕಾಲ್ ನಡೀತಾ ಇದೆಯಾ? ಪರ್ಮಿಷನ್ ಇಲ್ದೆ ನಾವು ರೋಡ್ ಸೈಡ್ ಅಲ್ಲಿ ಫ್ರೂಟ್ ಬೌಲ್ ಸೇಲ್ ಮಾಡಕ್ ಆಗ್ತಿಲ್ಲ ರೀ. ಹಾಗಾದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ ಕೋಟಿಗಟ್ಲೆ ವ್ಯಾಪಾರ. ಕೋಟಿಗಟ್ಲೆ ವ್ಯಾಪಾರ ನಡೆಯುವಂತ ಜಾಗ ಅವೆನ್ಯೂ ರೋಡ್. ಇಲ್ಲಿ ಕಲೆಕ್ಟ್ ಆಗ್ತಿರೋ ಫಂಡ್ ಎಲ್ಲಿಗೆ ಹೋಗ್ತಾ ಇದೆ? ಫುಟ್ಪಾತ್ ಇರೋದು ಪಾದಚಾರಿಗಳು ಓಡಾಡೋಕೆ. ಆದ್ರೆ ಇಲ್ಲಿ ವಿಪರ್ಯಾಸ ನೋಡಿ, ಫುಟ್ಪಾತೆ ವ್ಯಾಪಾರ ಕೇಂದ್ರ ಆಗಿದೆ. ಎಲ್ಲಾದ್ರೂ ನಾವು ಒಂದ್ ಸೆಕೆಂಡ್ ಟೂ ವೀಲರ್ ಅನ್ನ ಪಾರ್ಕ್ ಮಾಡ್ತೀವಿ ಅಂದ್ರೂ ಫೈನ್ ಹಾಕ್ತೀರಾ. ಆದ್ರೆ ಇಲ್ಲಿ ಕಂಡು ಕಾಣದಂತೆ ಇದ್ದೀರಾ. ಯಾಕೆ? ನೋಡಿದ್ರಲ್ಲ ಅವೆನ್ಯೂ ರೋಡಿನ ಈಗಿನ ಪರಿಸ್ಥಿತಿ. ಕಂಡು ಕಾಣದಂತೆ ಇದ್ದಾರೆ ಪೊಲೀಸರು, ಬಿಬಿಎಂಪಿ ಅವರು. ಮುಂದಿನ ದಿನಗಳಲ್ಲಾದ್ರೂ ಅವೆನ್ಯೂ ರೋಡ್ ಪರಿಸ್ಥಿತಿ ಸರಿ ಆಗ್ಬೋದಾ ಅಂತ ಕಾದು ನೋಡ್ಬೇಕಾಗಿದೆ. ಬಿಬಿಎಂಪಿ ಅವರು ತಲೆ ಕೆಡ್ಸ್ಕೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಹಾಗೂ ಟ್ರಾಫಿಕ್ ಪೊಲೀಸ್ ಅವರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕು. ಇದಿಷ್ಟು ಈ ಹೊತ್ತಿನ ನ್ಯೂಸ್. ಇದೇ ರೀತಿಯ ನ್ಯೂಸ್ಗಾಗಿ ನೋಡ್ತಾ ಇರಿ ಸುದ್ದಿಗಾರ ನ್ಯೂಸ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.